ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಕ್ರಾಂತಿಯೋಗಿ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ, ಪ್ರಜಾಪ್ರಭುತ್ವ, ಲೋಕಸಭೆ, ಪಾರ್ಲಿಮೆಂಟ್ ಸ್ಥಾಪಕರು. ಆ ಮೂಲಕ ಇಡೀ ಬ್ರಹ್ಮಾಂಡದ ತತ್ವ ಇಷ್ಟಲಿಂಗವನ್ನು ಕೊಡೋದರ ಮೂಲಕ, ಇದು ಇಷ್ಟಲಿಂಗವೆಂದರೆ ಬ್ರಹ್ಮಾಂಡದ ಲಾಂಛನ, ಕೊಡುವುದರ ಮೂಲಕ ನಿಮ್ಮ ನಿಮ್ಮ ದೇಹಗಳೇ ನಿಮಗೆ ದೇವಸ್ಥಾನ. ನಿಮ್ಮೆಲ್ಲರ ಒಳಗೆ ಒಬ್ಬನೇ ದೇವರಿದ್ದಾನೆ. ಆ ಕಾರಣಕ್ಕಾಗಿ ನಾವು ಈ ಭೂಮಿಯ ಮೇಲೆ ಹುಟ್ಟಿ ಬರ್ತಕ್ಕಂಥ ಎಲ್ಲ ಮಾನವ ಜೀವರಾಶಿಗಳು ಒಬ್ಬ ದೇವನ ಮಕ್ಕಳು. ಈ ಸತ್ಯವನ್ನು ಇಡೀ ಜಗತ್ತಿನಲ್ಲಿಯೇ ಯಾವುದಾದರೂ ತಿಳಿಸಿದ ಭೂಮಿ ಈ ಸತ್ಯವನ್ನು ತಿಳಿದು ಆಚರಿಸಿ ಅನುಭವಿಸಿ ನಡೆ ಮತ್ತು ನುಡಿ ಒಂದಾಗಿಸಿಕೊಂಡು ಬರೆದ ವಚನಗಳು ಈ ಭೂಮಿಯ ಮೇಲೆ ಯಾವುದಾದರೂ ಇದ್ದರೆ ಅದು ಬಸವ ಕಲ್ಯಾಣ, ಬಸವ ಕಲ್ಯಾಣ, ಬಸವ ಕಲ್ಯಾಣ. ಇದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಕರೆಯುತ್ತೇವೆ. ವಿಶ್ವ ಸಂವಿಧಾನ. ಇಂತಹ ವಿಶ್ವ ಸಂವಿಧಾನ ಸ್ಥಾಪಕರು ಮಹಾತ್ಮ ಬಸವಣ್ಣನವರು ಅಂಥೇಳಿ ಎಲ್ಲ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣರು ಏಕಕಾಲಕ್ಕೆ ರಾಜರಾಡಳಿತದಲ್ಲಿ ಮಾಡಿದ ಇತಿಹಾಸ ನೋಡಿದರೆ ನಾವು ಎಲ್ಲರೂ ಇವತ್ತು ಬಹಳಷ್ಟು ಆಶ್ಚರ್ಯ ಪಡಬೇಕು. ಆದ್ದರಿಂದ ಇವತ್ತು ನಾವು ವಿಶ್ವ ಸಂವಿಧಾನ ಅನುಭವ ಮಂಟಪದ ವಿಚಾರ, ಆಚಾರ, ನಡೆ, ನುಡಿ, ವಚನಗಳೆಲ್ಲ ಉಳಿಸಿದರೆ ಮಾತ್ರ ಈ ಭಾರತೀಯರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿದೆ, ಕಲ್ಯಾಣವಾಗಲಿದೆ, ಮಳೆ ಬೆಳೆ ಎಲ್ಲ ಕೂಡ ಒಳ್ಳೆಯದಾಗಲಿದೆ. ಒಂದು ವೇಳೆ ಈ ತತ್ವ, ಬ್ರಹ್ಮಾಂಡದ ತತ್ವ, ಸೃಷ್ಟಿಕರ್ತನ ತತ್ವಕ್ಕೆ ಯಾರಾದರೂ ಹಾಳು ಮಾಡಲು ಬಂದರೆ ಈ ಬಸವ ಕಲ್ಯಾಣ ಶರಣರ ಶಾಪ್ ತಗಲದೆ ಬಿಡುವುದಿಲ್ಲ. ಮತ್ತು ಇವತ್ತು ತಾರೀಕು 20 ಇನ್ನೂ ಮಳೆ ಇಲ್ಲ, ಜೂನ್ ತಿಂಗಳ. ಇನ್ನು ಮುಂದೆ ಬೇಕಾದಷ್ಟು ಕೆಟ್ಟ ಅನಾಹುತಗಳನ್ನಾಗಲಿವೆ, ಬರೆದಿಟ್ಕೊಳ್ಳಿ. ಇವತ್ತಿನ ಭೂಕಂಪ ಆಗಲಿದೆ, ಸುನಾಮಿ ಬರಲಿದೆ, ಅಲ್ಲೋಲ ಕಲ್ಲೋಲ ಆಗಲಿ, ಈಗಂತೂ ಆಗ್ತಾ ಇದೆ. ಅಪರಾಧಿಗಳು ಹೆಚ್ಚಾಗ್ತಾರೆ, ಅನೀತಿ, ಅನ್ಯಾಯ, ಅತ್ಯಾಚಾರ, ಅನಾಚಾರ, ದೇವರು ಧರ್ಮದ ಹೆಸರಿನ ಮೇಲೆ ಜಗಳ ಹಚ್ತಕ್ಕಂಥವ್ರು ಈಗಾಗಲೇ ಹೆಚ್ಚಾಗಿದ್ದಾರೆ. ಈ ಎಲ್ಲ ಸಮಸ್ಯೆಗಳಿಗೂ ಬಸವ ಕಲ್ಯಾಣದ ಅನುಭವ ಮಂಟಪದ ಲಿಂಗಾಯತ ಧರ್ಮ ಅಂದರೆ ಇದು ಒಬ್ಬರ ಧರ್ಮವಲ್ಲ. ಇದರಲ್ಲಿ ಎಲ್ಲ ವರ್ಗದವರು, 97% ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ಧರ್ಮ ಇದೆ. ಆದ್ದರಿಂದ ಈಗ ಕೆಲವು ವಚನಗಳನ್ನು ಹೇಳೋಣ ನಾವು. ಬಸವಣ್ಣನವರ ವಚನವೊಂದು: ನೀರಿಂಗೆ ನೈದಿಲೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿನೇ ಶೃಂಗಾರ, ವಿಭೂತಿನೇ ಶೃಂಗಾರ. ಇನ್ನೊಂದು ಅಲ್ಲಮಪ್ರಭುರವರ ವಚನ: ಲಿಂಗವನರಿಯದೆ ಏನನ್ನು ಅರಿದಡೆಯು ಫಲವಿಲ್ಲ, ಲಿಂಗವನರಿತ ಬಳಿಕ ಮತ್ತೇನನ್ನು ಅರಿದಡೆಯು ಫಲವಿಲ್ಲ. ಸರ್ವಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದರಿದು ಲಿಂಗ ಸಂಘವನ್ನೇ ಮಾಡುವೆ, ಸಂಘ ಸುಖದೊಳಗೆ ಓಲಾಡುವೆ ಗುಹೇಶ್ವರ. 280 ವಚನಗಳು ಬರೆದಿರಂತ ಒಂದು ವಚನದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಲ್ಲಂಪ್ರಭು. ಎಷ್ಟು? ಅವರೊಬ್ಬರೇ 2,80,00,000 ವಚನ. ಆದರೆ ಇವತ್ತ 25,000 ವಚನಗಳು ಸಿಕ್ಕಿವೆ ಎಲ್ಲ ಶರಣರು ಕೂಡಿ. ಇನ್ನುಳಿದ ವಚನಗಳನ್ನು ಸುಟ್ಟವರು ಯಾರು? ಶರಣರ ಹತ್ಯೆ ಮಾಡಿದವರು ಯಾರು? ಇವತ್ತು ಅವರೇ ಯಾರು ಅಂಥೇಳಿ ತಾವೇ ಗೊತ್ತು ಮಾಡಿ ನಮಗೆ ತಿಳಿಸ್ತಕ್ಕಂಥದ್ದು ನಡೀತಾ ಇದೆ. ನಾವು ಒಂದೇ ಹೇಳ್ತೀನಿ, ಇದರಲ್ಲಿ ಬಸವಣ್ಣನವರ ಈ ವಚನದಲ್ಲಿ ಈ ಹಣಿಗೆ ಏನು ಶೃಂಗಾರ ಅಂತ ಹೇಳಿದ್ದಾರೆ? ವಿಭೂತಿ. ಈ ವಿಭೂತಿ ಯಾಕೆ ಹಚ್ಕೊಳ್ತೇವೆ? ಈಗ ನಮ್ಮಂಥ ಸಾಮಾನ್ಯ ಜನರು ತಿಳ್ಕೊಳ್ತಾ ಇದ್ದೀವಿ. ಈಗ ಸ್ವಾಮಿಗಳಾದವರು, ಮಠಾಧೀಶರಾದವರು, ಜನರಿಗೆ ಜ್ಞಾನ ಕೊಡ್ತೇವೆ ಅಂತ ಹೇಳ್ತಕ್ಕಂಥವ್ರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲಪ್ಪ ಈ ವಚನ?
ನೊಸಲಿಗೆ ವಿಭೂತಿನೇ ಶೃಂಗಾರ ಅಂದಿದ್ದಾರೆ. ಭಯ ಪಡಿಸ್ತಕ್ಕಂಥದ್ದು ಬೇಡ, ಜನರಿಗೆ ಭಯ ಪಡಿಸ್ತಕ್ಕಂಥದ್ದು ಯಾಕೆ? ಯುವಕರ ಹೆಗಲ ಮೇಲೆ ಏನು ಹಾಕ್ತಾ ಇದ್ದೀರಿ ನೀವೆಲ್ಲರೂ? ಬಸವಾದಿ ಶಿವಶರಣರು ಶುಭ್ರ ಮನಸ್ಸಿನವರು, ಶುಭ್ರ ಬಿಳಿ ಬಟ್ಟೆ, ಹಣಿ ಮೇಲೆ ಬಿಳಿ ವಿಭೂತಿ ಹಚ್ಕೊಂಡು ಬದುಕಿದರು. ಹೆಣ್ಣಿರಲಿ ಗಂಡಿರಲಿ ಏನು ಆ ಎಲ್ಲರ ಒಳಗೆ ಆತ್ಮ ಒಂದೇ. ಆದ್ದರಿಂದ ಈಗ ಇನ್ನೊಂದು ಬಸವಣ್ಣನವರ ವಚನ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೇ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಈ ವಚನ ಏನು ಹೇಳಿಕೊಡುತ್ತದೆ? ಜಾತಿ ಭೇದ ಮಾಡಂತ ಹೇಳ್ತದೆ, ಮಾಡಬೇಡ ಅಂತ ಹೇಳ್ತದೆ. ಇನ್ನೊಂದು ಬಸವಣ್ಣನವರ ವಚನ, ಜಾತಿ ಹಿಡಿದು ಸೂತಕವನ್ನು ಅರಸುವೆ, ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ, ಇದೇಕೋ ಮರುಳ ಮಾನವ ಜಾತಿಯಲ್ಲಿ ಅಧಿಕನೆಂಬೆನು, ವಿಪ್ರರು ಶತಕೋಟಿಗಳಿದ್ದಲ್ಲಿ ಫಲವೇನು, ಭಕ್ತ ಶಿರೋಮಣಿ ಎಂಬುದು ವಚನ. ನಮ್ಮ ಕೂಡಲ ಸಂಗನ ಶರಣರ ಪಾದ ಪರುಷ. ಪಾದ ಅಂದರೆ ಕಾಲಲ್ಲ, ಜ್ಞಾನಕ್ಕೆ ಹೇಳ್ತಾರೆ, ಜ್ಞಾನ ಸೃಷ್ಟಿಕರ್ತನಿಗೆ ಪರುಷ. ನಂಬು ಕೆಡಬೇಡ ಮಾನವ ನಂಬು. ಆದ್ದರಿಂದ ಇವತ್ತು ಜನರ ತಲೆಯಲ್ಲಿ ದೇಶದಲ್ಲಿ ಆ ಬ್ರಿಟಿಷರು ಈ ಥರ ಜಗಳ ಹಚ್ಚಿಲ್ಲ. ಇವತ್ತ ಲಿಂಗಾಯತರನ್ನು ಕರೆದುಕೊಂಡು ಬಸವಾದಿ ಶಿವಶರಣ ಹಿಂದೂ ಸಮಾವೇಶ. ಲಿಂಗಾಯತರೇ, ನಿಜವಾಗಿರ್ತಕ್ಕಂಥ ಲಿಂಗಾಯತರೇ, ನಾನು ವಚನಗಳು ಓದ್ತಕ್ಕಂಥದ್ದು 27 ವರ್ಷ ಆಯಿತು. ಇದೇ ಬಸವ ಕಲ್ಯಾಣದಲ್ಲಿ ಇಂಥ ಸರಳ ಜೀವನ ಕೊಟ್ಟಿದ್ರಲ್ಲಪ್ಪ, ನಂಬಲ್ಲಿರ್ತಕ್ಕಂಥ ಅವಗುಣಗಳು ಎಲ್ಲ ತೆಗೆದು ಹೋಗ್ಬೇಕಲ್ಲ, ಅಜ್ಞಾನ ಅಂಥೇಳಿ 400 ಮನೆಗಳಲ್ಲಿ ಬಸವ ಜ್ಯೋತಿ ಕಾರ್ಯಕ್ರಮ ಮಾಡಿಸಿದ್ದು ನಾನು. ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ವಾಹನ ಚಾಲಕನಾಗಿದ್ದೆ. ಆದರೆ ಆ ನಂತರ ಮಾತಾಜಿಯವರು ಇಲ್ಲಿ ಏನೋ ಕಲ್ಯಾಣ ಪರ್ವ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೋ ಒಂದು ಲಿಂಗ ದೇವ ಅಂತೇಳಿ ಏನೋ ತಿದ್ದಿದ್ದಾರೆ ಅಂಥೇಳಿ ಕಲ್ಯಾಣದವರು, ಬಸವ ಕಲ್ಯಾಣದವರು, ಅವರಿಗೆ ಹೊರಗಿನಿಂದ ಪಾಪ ಮುಗ್ಧ ಜನಗಳು ಸತ್ಯ ತಿಳ್ಕೊಂಡು ಸರಿಯಾಗಿ ಒಳ್ಳೆಯ ವ್ಯಕ್ತಿ ಅಂತ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲರನ್ನ ತಡೆಗಟ್ಟಿದ್ರಿ. ಈಗ ಇಡೀ ಲಿಂಗಾಯತಂಬ ಧರ್ಮದ ಕುತ್ತಿಗೆನೇ ಕಡಿಲಕ್ಕೆ ಬರ್ತಾ ಇದ್ದಾರಲ್ಲ, ಬಸವಣ್ಣನವ್ರ ಭಾವಚಿತ್ರ ಹಾಕಿಕೊಂಡು ಹಿಂದೂ ಸಮಾವೇಶ ಅಂದ್ರೆ ಲಿಂಗಾಯತ್ ಸಮಾವೇಶ ಯಾಕೆ ಬ್ಯಾಡ್ದು? ಲಿಂಗಾಯತ್ ಸಮಾವೇಶ ಬಸವಣ್ಣನವರು ಕೊಟ್ಟಿದ್ದು ನಮ್ಮೆಲ್ಲರಿಗೆ ಇಷ್ಟಲಿಂಗ. ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಹಡಪದ ಅಪ್ಪಣ್ಣ, ಊರಿಲಿಂಗ ಪೆದ್ದಿ, ಒಕ್ಕಲಿಗೆ ಮುದ್ದಣ್ಣ, ಕುಂಬಾರ ಗುಂಡಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚ ಎಲ್ಲರ ಹಣಿ ಮೇಲೆ ಏನಿದೆಯಪ್ಪ? ವಿಭೂತಿ. ಕೊಳ್ಳಲ್ಲಿ ಏನಿದೆ? ಲಿಂಗವಿದೆ, ರುದ್ರಾಕ್ಷಿ ಇದೆ. ಯಾರೇ ಒಬ್ಬರು ಮಠದಕ್ಕಿದ್ದವರು ಹಾಕಿಕೊಂಡ್ರು ಕೂಡ ಅವ್ರು ಯಾರು ಕೂಡ ಏಕದೇವ ಉಪಾಸನೆ ಮಾಡ್ತಕ್ಕಂಥದ್ದು ಮಾಡ್ತಾ ಇಲ್ಲ. ಬರೀ ಆ ಶರಣರ ಹತ್ಯೆ ಮಾಡಿದ್ದು, ಅವ್ರ ಹೆಸರ ಮೇಲೆ ಗುಡಿ ಕಟ್ಟಿದ್ದು, ಆ ವಚನಗಳ ಯಾವುದು ಬೇಕೋ ಅದು ವಚನಗಳು ತೆಗೆದುಕೊಳ್ಳೋದು, ಯಾವುದು ಇದು ಇರ್ತದೆ ಅದರಲ್ಲಿ ಅರ್ಧಂಬರ್ಧ ವಚನ ಹೇಳೋದು, ಈ ಥರ ಎಲ್ಲರ ಹಣಿ ಮೇಲೆ ವಿಭೂತಿಯ ಬದಲಾಗಿ ಬೇರೆ ಏನೇನು ಹಚ್ಚೋದು, ಲಿಂಗದ ಬದಲಾಗಿ ಏನೇನೋ ಕಟ್ಕೊಳ್ತಕ್ಕಂಥದ್ದು ಯಾರು ಮಾಡ್ತಾ ಇದ್ದಾರೆ? ಮತ್ತೆ ಧರ್ಮ ಒಡೆದಿದರು ಅಂತ ಹೇಳಿ ಅಪಪ್ರಚಾರ ಮಾಡ್ತಿರಲ್ಲಪ್ಪ. ಏನಾರ ಸ್ವಲ್ಪ ನಿಮ್ಮ ಒಳಗಡೆ ಇದಾವ, ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಮಾಡ್ತಾ ಇದ್ದೀರಿ. ಇದೆಲ್ಲ ಜನರಿಗೆ ಮೋಸ ಮಾಡ್ತಕ್ಕಂಥ ಮಾಡ್ತಾ ಇದ್ದೀರಿ. ಈಗ ಒಬ್ರು ಹೇಳ್ತಾರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಮುಸ್ಲಿಂ ಸಂಖ್ಯೆ ಹೆಚ್ಚಾದಾಗ ನಮ್ಮ ದೇಶ ಗುಲಾಮ. ಹಾಗೇನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದೇನು ರಾಜರ ಆಡಳಿತ ಇದೆನಾ? ಸರ್ಕಾರ ಇಲ್ವಾ? ಅಪಪ್ರಚಾರ ಮಾಡೋದು ಬೇಡ. ಕಾನೂನು ಇಲ್ವಾ? ಕೇಂದ್ರ ಸರ್ಕಾರದವರಾಗಲಿ ರಾಜ್ಯ ಸರ್ಕಾರದವರಾಗಲಿ ಎಲ್ಲರೂ ಕೂಡಿ ಒಂದು ಬೇಕು, 2 ಸಾಕು. ಫ್ಯಾಮಿಲಿ ಪ್ಲ್ಯಾನಿಂಗ್ ಸರ್ಕಾರಿ ಆಸ್ಪತ್ರೆದಾಗ ಆಪ್ರೇಷನ್ ಮಾಡ್ಕೊಲಿಕ್ಕೆ ಕೊಡ್ರಿ, ಅವ್ರಿಗೆ ಸೌಲಭ್ಯ ಕೊಡ್ರಿ. ಹಿಂದೂ ಇರಲಿ ಮುಸ್ಲಿಂ ಇರಲಿ. ಒಂದು ವೇಳೆಗೆ ಇದು ಗೊತ್ತಿಲ್ಲ ಅಂದ್ರೆ ಅವರೆಲ್ಲ ಕಟ್ ಮಾಡಿ. ಸುಮ್ಮನೆ ಹಿಂದೂ ಮುಸ್ಲಿಂ ಕ್ರೈಸ್ತಂತೆ ಧರ್ಮ ಹೊಡೆದಿದ್ದಾರೆ, ಇವರು ಜಗಲಿ ಮೇಲಿನ ದೇವ್ರ ತೆಗಿ ಅಂತ ಹೇಳ್ತಾರೆ. ಮತ್ತು ಏನೇನೋ ಹೇಳ್ತಾರೆ, ಜಗಲಿ ಮ್ಯಾಲಿನ ದೇವ್ರ ತೆಗಿರಿ ಇಟ್ವರಿ. ವಚನಗಳು ಏನು ಹೇಳ್ತಾವಪ್ಪ? ವಚನಗಳೇನು ಹೇಳ್ತಾವ? ನಾನು ವಚನ ಓದಿ 27 ವರ್ಷದಿಂದ ವಚನ ಓದಿದ ನಂತರ ನಾ ಇಷ್ಟಲಿಂಗ ಕಟ್ಟಿಕೊಂಡಿದ್ದೀನಿ. ಈಗ ನಮಗೆ ಬರೀಲಿಕ್ಕೆ ಬರ್ತದೆ ಅಂತ ತಿಳ್ಕೊರಿ. ಪೆನ್ ನಾವು ತೆಗೆದುಕೊಳ್ಳೋದು ಬೇಡ. ಯಾರಿಗಾರ ಈ ಕೇಳಿ ಪೆನ್ ತಗೋತೀರಾ? ಈ ಎಲ್ಲ ಗುಲಾಮ್ಗಿರಿ ಸಿಸ್ಟಮ್ ನಮ್ಗೆ ಬೇಕಾಗಿಲ್ಲ. ಏನು ಇವತ್ತು ಬಸವ ಕಲ್ಯಾಣದಲ್ಲಿ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಇದು ಬಿಲ್ಕುಲ್ ಈ ಬಸವಣ್ಣನವರ ಅನುಭವ ಮಂಟಪ ಏನು ಕಟ್ಟಡ ಕಟ್ತಾ ಇದ್ದಾರಲ್ಲ,
ಅವಾಗ ವಚನ ದರ್ಶನ್ ಅಂಥೇಳಿ ಕೆಟ್ಟದು ಕಲಬೆರಕೆ ಮಾಡಿ ಬಿಡುಗಡೆ ಮಾಡಿದ್ರು. ಈಗ ಸಾಂಸ್ಕೃತಿಕ ನಾಯಕ ಅಂಥೇಳಿ ಘೋಷಣೆ ಆಯಿತು ಸರ್ಕಾರ ಕಡೆಯಿಂದ. ಈ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಅಕ್ಕ ಮಹಾದೇವಿ ಅಂತ ಕಾಲೇಜ್ ಹೆಸರಿಟ್ಟರು. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವ್ರ ಭಾವಚಿತ್ರ ಆಗಲಪ್ಪ ಅಂಥೇಳಿ ಹೇಳಿದ್ರು. ಇವೆಲ್ಲ ಅನುಭವಿಗಳು ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದ್ದು ನೀವು ಇದು ಆಗ್ತಕ್ಕಂಥ ವ್ಯವಸ್ಥೆ ನೋಡಿ ನಿಮಗೆ ಹೊಟ್ಟೆಗೆ ಉರಿ ಆಗ್ತಕ್ಕಂಥ ನಾವು ತಿಳ್ಕೊಳ್ತಾ ಇದ್ದೀವಿ. ಈ ಲಿಂಗಾಯತ ಒಳಪಂಗಡದವ್ರು ಯಾರೇ ಇರಲಿಪ್ಪ, ನೀವು ಸರ್ಕಾರ ಸೌಲಭ್ಯ ಯಾರೇ ಇದೆ ತಗೋರಿ, ಆ ಕ್ಯಾಟಗಿರಿ ಅದು ಇದು ಸರ್ಕಾರದಿಂದ ನಾವೆಲ್ಲನೂ ಪಡೆಯಬಹುದು. ಸಮಾನತೆ ಬಂತಂದ್ರೆ ಎಲ್ಲರಿಗೂ ಸರಿ ಸಮಾನ ಮಾಡ್ಕೋಬಹುದು. ಆರ್ಥಿಕ ವ್ಯವಸ್ಥೆ ಮೇಲೆ ಎಲ್ಲರಿಗೂ ಸಿಗ್ಲಾ ತಯಾರಿದೆ. ಆದರೆ ಜನರ ತಲೆಯಲ್ಲಿ ಜಾತಿ ಭೇದ ಮೇಲೆ ಜಗಳ ಹಚ್ಚೋದು, ದೇವ್ರ ಹೆಸರು ಮೇಲೆ ಜಗಳ ಹಚ್ಚೋದು, ಇದೆಲ್ಲ ಯಾಕೆ ಮಾಡ್ಬೇಕಪ್ಪ? ಜನಸಂಖ್ಯೆ ಹೆಚ್ಚಾಗ್ತದೆ. ಅವೊಬ್ಬ ಹೇಳ್ತಾನ ಹಿಂದಕ್ಕೆ ಅವರೆಲ್ಲ ಬಂದು ಗುಡಿಗಳೆಲ್ಲ ಹೊಡೆದ್ರು. ಮತ್ತು ಆ ಗುಡಿ ಒಳಗೆ ಬೇಕಾದಷ್ಟು ಬಂಗಾರ ಬೆಳ್ಳಿ ಇಟ್ಟರು ಆಗಿನ ರಾಜರು ಬಡವರದು. ಆ ದುಡ್ಡು ತಗೊಳಕ್ಕೆ ಬಂದವ್ರು ಹಾಗೆ ಮಾಡಿದ್ರು. ಅವ್ರಿಗೆ ಗೊತ್ತದ ದೇವ್ರು ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತೇಳಿ. ಈಗ ಬಸವಣ್ಣನವರು ಇಷ್ಟಲಿಂಗ ಕೊಟ್ಟಿಲ್ವಾ? ನಮ್ಮ ದೇವ್ರು ನಮ್ಮ ಒಳಗಿಲ್ವಾ? ಹೇಳೋ ನೋಡೋಣ, ಯಾರ ಹೇಳೋ. ಜಗಳ ಹಚ್ಚೋದು ಬೇಡಪ್ಪ. ವಚನ ಸಾಹಿತ್ಯದ ಬಗ್ಗೆ ಜನರಿಗೆ ತಿಳಿಸ್ರಿ, ಹಳ್ಳಿಗಳಿಗೆ ತಿಳಿಸ್ರಿ. ಒಬ್ಬರು ಕೂಡ ಈ ಬಸವಾದಿ ಶಿವಶರಣರು ಹಿಂದೂ ಸಮಾವೇಶ ಮಾಡ್ತಕ್ಕಂಥವ್ರು ಒಬ್ಬರು ಕೂಡ ನಾನು ನೋಡ್ತಾ ಇದ್ದೀನಿ ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಇವ್ರು ಯಾರೂ ಒಪ್ಪುವುದೇ ಇಲ್ಲ. ಒಂದು ಮಾತು, ಅಲ್ಲಮ್ಮ ಪ್ರಭುರವ್ರು ಒಪ್ಪಿಲ್ವಾ? ಚನ್ನ ಬಸವಣ್ಣವ್ರು ಒಪ್ಪಿಲ್ವಾ? ಅಕ್ಕ ಮಹಾದೇವಿ ಒಪ್ಪಿಲ್ವಾ? ಸಿದ್ದರಾಮೇಶ್ವರ ಒಪ್ಪಿಲ್ವಾ? ಮಡಿವಾಳ ಮಾಚಾಯ, ಅಂಬಿಗರ ಚೌಡ ಎಲ್ಲರೂ ಧರ್ಮಗುರು ಅಂತ ಒಪ್ಪಿಲ್ವಾ? ನೀವು ಧರ್ಮಗುರು ಅಂತ ಒಪ್ಪಿಲ್ಲ. ಮತ್ತು ಲಿಂಗಾಯತ ಧರ್ಮದ ಬಗ್ಗೆ ಮಾತಾಡ್ತಕ್ಕಂಥದ್ದಿಲ್ಲ. ಏಕದೇವೋಪಾಸನೆ ಬಗ್ಗೆ ಜನರಿಗೆ ತಿಳಿಸ್ತಾ ಇಲ್ಲ. ಜಗಳ ಹಚ್ಚೋದು ಬೆಂಕಿ ಹಚ್ಲಕ್ಕೆ ಬರ್ತಾಯಿದ್ರಿ ಬಸವ ಕಲ್ಯಾಣಕ್ಕೆ. ನಾನು ಈ ಮಾತಿ ಇದರಿಂದ ಯಾಕೆ ಹೇಳ್ತಾ ಇದ್ದೆ ಅಂತ ಭಾಳ ನೋವಾಗ್ತಾಯಿದ್ದೆ ನನಗೆ ಮನಸ್ಸಿನಾಗ. ಈ ದಿನನಿತ್ಯ ಇಂಥದ್ದು ನೋಡಿ ಕೇಳಿ ನಾವು 27 ವರ್ಷದಿಂದ ಪ್ರಚಾರ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಇರ್ತಕ್ಕಂಥ ಅವಗುಣಗಳು ಹೌದು. ಇದರಲ್ಲಿಂದು ಈ ವಚನಗಳನ್ನು ಓದ್ತಕ್ಕಂಥದ್ಲಿಂದು ಶರಣರ ಸಂಘ. ಅದಕ್ಕೆ ನಾನು ಒಂದೇ ಒಂದು ಕೊನೆಯದಾಗ ಹೇಳ್ತೀನಿ, ಇವತ್ತು ಬಸವಣ್ಣನವ್ರ ತತ್ವ ಉಳಿಸ್ಕೊಳ್ಬೇಕಾದ್ರೆ ಇಡೀ ಯಾರ್ಯಾರಿಗೆ ನನ್ನ ವಿಡಿಯೋ ನೋಡ್ತಾ ಇದ್ದೀನಿ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಬಸವಣ್ಣನವರ ಅನುಭವ ಮಂಟಪದ ವಿಚಾರಗಳನ್ನು ಕಲಬೆರಕೆ ಆಗದೆ ಎಲ್ಲ ಗೊತ್ತಾಗುತ್ತೆ. ಅವ್ರು ಡುಪ್ಲಿಕೇಟ್ ಮಾಡಿದ್ರೆ ಗೊತ್ತಾಗ್ತಾ ಬಿಡ್ರಿ. ಬಸವಣ್ಣನವ್ರ ತತ್ವ ಏನಿದೆ? ಏಕದೇವೋಪಾಸನೆ ಇದೆ. ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ಈ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನದ ಕಳಸವಯ್ಯ. ಕೂಡಲ ಸಂಗಮ ದೇವ ಅಂದರೆ ಇಲ್ಲಿ ಒಳಗಿದ್ದನಲ್ಲ ಒಬ್ಬ. ನೀ ಕೇಳಯ್ಯ ಅಂತ ಹೇಳ್ತಾರೆ. ಇದು ನೀ ಕೇಳಯ್ಯ, ಸ್ಥಾವರಕ್ಕೆ ಅಳಿವು ಉಂಟು, ಜಂಗಮಕ್ಕೆ ಅಳಿವಿಲ್ಲ. ಅಂದರೆ ಜೀವಗಳಿಗೆ ಒಬ್ರದೊಬ್ಬರೇನು ಉಪಕಾರ ಮಾಡ್ತೀವಲ್ಲ ಜೀವನದಲ್ಲಿ, ಇದು ಅಳಿವಿಲ್ಲ ಅಂತ ಹೇಳ್ತಾರೆ. ಇವತ್ತಿನ ಈ ಗುಡಿ ಗುಂಡಾರಗಳಿರ್ತಕ್ಕಂಥ ಮೂರ್ತಿ ನಮ್ಗೆ ಏನಾರ ಕೊಟ್ಟಿವ? ಮನುಷ್ಯರ ಜೊತೆ ಪ್ರೀತಿಯನ್ನು ಹುಟ್ಟಿಸ್ತಕ್ಕಂಥ ಕಾರ್ಯ ಮಹಾತ್ಮ ಬಸವಣ್ಣನವರು ಮತ್ತು ಶರಣರು ಮಾಡಿದ್ದಾರೆ. ಅವರು ಗುಡಿ ಗುಂಡಾರಗಳನ್ನು ಕಟ್ಟಿಲ್ಲ, ಜಾತ್ರೆ ಮಾಡಿಲ್ಲ, ಅನುಭವ ಮಂಟಪ ಮಾಡಿದ್ದಾರೆ. ಇತಿಹಾಸ ಇದೆ ಅಲ್ಲ, ಮತ್ತೆ ಯಾಕೆ ನೀವು ತಿರ್ಚ ಕೆಲಸ ಮಾಡ್ತೀರಿ? ತಪ್ಪಿದೆ ಅಲ್ಲ. ನೀವು ಮಾಡ್ತಕ್ಕಂಥ ಅಪರಾಧ ಈಗಾಗಲೇ ಕೈ ಬಿಡೋದು. ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಭಾಳ ನೋವಾಗ್ತಾ ಇದೆ ನಮ್ಮ ಮನಸ್ಸಿಗೆ. ಮುಂದಿನ ಮಕ್ಕಳಿಗೆ ನಾವು ಏನು ಕಲಿಸೋಣ? ಎಲ್ಲ ಕಡೆ ಕೊಲೆ ಸುಲಿಗೆ ನಡೀತಾ ಇದೆ. ಯಾಕೆ ನಡೀತಾ ಇದೆ? ಬಸವಣ್ಣನವ್ರ ತತ್ವ ನಂಬಿದವರು ಪಾಪ ಆತ್ಮಸಾಕ್ಷಿಲಿಂದ ಬದುಕ್ತಾರೆ. ಸ್ವಲ್ಪ ಆದ್ರೂ ಬದಲಾವಣೆ ಆಗ್ತಾರೆ. ನಿಮಗೆ ಬದಲಾವಣೆ ಆಗೋದು ಬೇಕಾಗಿಲ್ಲಲ್ಲ. ಜನ ಹಿಂಗೆ ಸಾಯ್ಕೋತಾ ಇರಬೇಕು, ಹಿಂಗೆ ಹೊಡೆದಾಡ್ತಾ ಇರಬೇಕು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಅದು ಇದು. ನಿಂಬಲ್ಲಿ ನೋಡಿ, ಈಗ ಸಿಖ್ ಧರ್ಮವಿದೆ, ಬೌದ್ಧ ಧರ್ಮವಿದೆ, ಜೈನ ಧರ್ಮವಿದೆ, ಇಸಾಯಿ ಧರ್ಮವಿದೆ, ಮುಸ್ಲಿಂ, ಕ್ರೈಸ್ತ ಎಲ್ಲ ಬೇರೆ ಬೇರೆ 6-7 ಧರ್ಮಗಳಿವೆ ಐತೆ. ಸರ್ಕಾರ ಮಾನ್ಯತೆ ಇದೆ. ಅವರಿಗೆಲ್ಲ ಬಸವಣ್ಣನ ತತ್ವಪ್ಲೆ ಮಾಡೋಕ್ಕೆ ಹೋಗಿ ನೋಡೋಣ. ಸಿಖ್ ಏನು ಹಿಂದೂ ಸಮಾವೇಶ ಅಂತ ಮಾಡ್ರಿ, ಜೈನ ಹಿಂದೂ ಸಮಾವೇಶ ಅಂತೇಳಿ ಮಾಡೋಕ್ಕೆ ಹೋಗ್ರಿ. ಮತ್ತು ಬೌದ್ಧ ಅಂಬೇಡ್ಕರ್ ಅವ್ರದ್ದು ಒಪ್ಕೊಂಡಿದ್ರು, ಬೌದ್ಧ ಹಿಂದೂ ಸಮಾವೇಶ ಅಂತ ಮಾಡೋಣ ನೋಡೋಣ. ಈ ಲಿಂಗಾಯತರು ಸ್ವಲ್ಪ ಮೃದು ವಿಚಾರದವ್ರು ಇರ್ತಾರೆ ಅಂತೇಳಿ ನೀವು ಈ ರೀತಿ ಮಾಡ್ತಾ ಇದ್ದೆ, ನಮ್ಗೆ ಗೊತ್ತಾಗ್ತಾ ಇದೆ. ಇದು ಭಾಳ ಅಪರಾಧ ಆಗ್ತದೆ. ಇವತ್ತೆಲ್ಲ ನಾಳೆಗೆ ಎಲ್ಲ ಸತ್ಯ ಗೊತ್ತಾಗ್ತದೆ. ಈ ಕ್ಷಣದಲ್ಲಿಯೇ ನೀವೆಲ್ಲರೂ ಬದಲಾವಣೆ ಆಗಬೇಕು ಮತ್ತು ಸತ್ಯದ ಪರವಾಗಿ ನಿಲ್ಲಬೇಕು ಅಂಥೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಈ ವಿಡಿಯೋ ನಾನು ದಿನನಿತ್ಯ ಯಾಕೆ ಮಾಡ್ತಾಯಿದ್ದೆ ಅಂದರೆ, ಏನಪ್ಪ ಇಷ್ಟೆಲ್ಲ ನಾನು ವಚನಗಳು ಓದ್ತಾ ಇದ್ದಿಲ್ಲ ಅಂದರೆ ನನಗೇನು ಗೊತ್ತಾಗ್ತಾ ಇರಲಿಲ್ಲ. ನಾನು ಬರೀ ಯಾವಾಗಲೂ ವಚನಗಳು ಓದ್ತಾ ಇರ್ತೀನಿ.
ಇದರಲ್ಲಿ 2500 ವಚನಗಳಿವೆ, 100ಕ್ಕಿಂತ ಶರಣರ ಇತಿಹಾಸ ಇದೆ. ಆ ಪಾಪ ಅವ್ರು ನಾಳಿನ ಸಲುವಾಗಿ ಒಂದು ದಾಣಿ ಸಾಹಿತ್ಯ ಏನೂ ಇಟ್ಕೊಂಡಿಲ್ಲ. ಅಂಥ ಮಹಾನ್ ಶರಣರು. ಅವ್ರ ಮುಂದೆ ನೀವೇನಿದ್ರಿ? ಒಂದು ಕೂದಲು ಎಳೆಯಿಲ್ಲ ನೀವು ಯಾರೋ, ಒಂದು ಕೂದಲು ಎಳಿ ಶರಣರು ಬಂದ ನಾನೇ ಇಲ್ಲ. ನಾವು ಪ್ರಯತ್ನ ಪಡ್ಲತ್ತಿದ್ದೀವೋ ಒಳ್ಳೇದಾಗಬೇಕಪ್ಪ ಅಂಥೇಳಿ. ಆದರೆ ನೀವು ಜನ ಹಿಂಗೆ ಇರಲಿ, ಅಜ್ಞಾನಿಗಳಾಗಿರಲಿ, ಇಲ್ಲೇ ಜಗಳ ಹಚ್ಚಿ ಬೆಂಕಿ ಹಚ್ಚಿ ನೋಡ್ಕೊಂಡು ಕೂಡೋದು, ಇದು ನಿಮ್ಮ ಉದ್ದೇಶ ಇದೆಯಲ್ಲ. ಹಾಂ, ಬಸವ ಕಲ್ಯಾಣದ ಇತಿಹಾಸ ಒಂದು ವೇಳೆಗೆ ನಾವೆಲ್ಲರೂ ತಿರ್ಸ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ನೋಡ್ಕೋತ ಕುಂತಿದ್ದೆ. ಆದರೆ ನಿಜಕ್ಕೂ ನಮ್ಮ ಭಾರತ ದೇಶ ಅಷ್ಟೆಲ್ಲ ಜಗತ್ತಿಗೆ ಒಂದು ದೊಡ್ಡ ಸುನಾಮಿ ಬರಲಿದೆ, ಭೂಕಂಪ ಬರಲಿದೆ. ಯಾರಿಗೂ ಒಳ್ಳೆಯದಾಗೋದಿಲ್ಲ. ಯಾಕಂದರೆ ಇದು ಪ್ರಕೃತಿ ತತ್ವ ಇದೆ. ಈ ಬಸವ ಕಲ್ಯಾಣದ ಇತಿಹಾಸವನ್ನು ಉಳಿಸಿದರೆ ನಾವು ಅಮೇರಿಕಾದವ್ರಿಗೆ ಜ್ಞಾನ ಕೊಡಬಹುದು, ಇಜ್ರಾಯೆಲ್ದವ್ರಿಗೆ ಜ್ಞಾನ ಕೊಡ್ಬೋದು, ಇರಾಕ್ದವ್ರಿಗೆ, ಇರಾನ್ದವ್ರಿಗೆ ಜ್ಞಾನ ಕೊಡ್ಬೋದು, ಪಾಕಿಸ್ತಾನದವ್ರಿಗೆ ಕೂಡ ನಾವು ಅವ್ರಿಗೆ ಜ್ಞಾನ ಕೊಡ್ಬೋದು. ಹೊಸದಾಗಿ ಕಟ್ಟಲ್ಪಡ್ತಕ್ಕಂಥ ಅನುಭವ ಮಂಟಪದಲ್ಲಿ ಇವತ್ತಿನ ಎಲ್ಲ ರಾಜಕಾರಣಿಗಳು ಪ್ರತಿ ತಿಂಗಳಿಗೆ ಒಂದು ಸಲ, ಒಂದು ವಾರ ಪರ್ಯಂತಲ್ಲಿ ಸಭೆ ನಡೆಯಬೇಕು, ವಚನಗಳ ಬಗ್ಗೆ ಚಿಂತನೆ ನಡೆಯಬೇಕಾಗುತ್ತದೆ. ಮತ್ತು ಕರ್ನಾಟಕ ರಾಜ್ಯ ಆಗಲಿ, ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯದ ವಿಧಾನಸಭೆಗಳಲ್ಲಿ ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದ ಸಮಾವೇಶ ನಡೆಯಬೇಕು. ಇದು ಚಾಲೆಂಜ್ಗೆ ಸಾಥ್ ಹೇಳ್ತಾ ಇದ್ದೀನಿ. ಇದನ್ನು ಓದಿದವರು ಯಾರು ಕೂಡ ತಿರಸ್ಕಾರ ಮಾಡೋದಿಲ್ಲ. ಒಳಗೆ ಕೆಟ್ಟ ಮನಸ್ಸಿದ್ದವ್ರಿಗೆ ಮಾತ್ರ ಅವ್ರಿಗೆ ಭಯ ಇದೆ. ಪಾರ್ಲಿಮೆಂಟ್ ಮೇಲೆ ಕೂಡ ದಲ್ಲಿ ಕೂಡ ಚರ್ಚೆ ಆಗಬೇಕಾಗಿದೆ. ಯಾಕೆಂದರೆ ಇದು ವಿಶ್ವ ಸಂವಿಧಾನ ಇದೆ. ಈಗ ಶೋಷಿತ ವರ್ಗದವರು ಕೂಡಿ ಕಟ್ಟಿದ್ದಾರೆ. ಇವತ್ತು ಲಿಂಗಾಯತರು ಸ್ವಲ್ಪ ಇದಾಗಿದ್ದಾರೆ. ಪಾಪ ಬಡವರು ಶೋಷಿತ ವರ್ಗದವರು ಒದ್ದಾಡ್ತಕ್ಕಂಥ ಜನರಿಗೆ ಅಪ್ಪ ಬಪ್ಪ ಅಂಥೇಳಿ ಎಲ್ಲರನ್ನ ಒಂದು ಮಾಡಿದಾರಲ್ಲಪ್ಪ. ನೀವು ಹೊಡಿಲಕ್ಕೆ ಯಾಕೆ ಹೊಂಟಿರಿ ಬಸವ ಕಲ್ಯಾಣಕ್ಕೆ? ಎಲ್ಲರನ್ನ ಹೊಡೆದು ಜಗಳ ಹಚ್ಲಕ್ಕೆ ಹೊಂಟಿರಿ, ಎಲ್ಲರಿಗೆ ಟೆನ್ಷನ್ ಮಾಡಿಕ್ಲಕ್ಕೆ ಹೊಂಟಿರಿ. ಎಲ್ಲರ ಮನಸ್ಸು ಕೆಡಿಸ್ಲಕ್ಕೆ ಹೊಂಟಿರಲ್ಲ. ಹಿಂದೂ ಸಮಾವೇಶ, ನಿಮ್ದು ಹಿಂದೂ ಸಮಾವೇಶ ಯಾರು ಮಾಡ್ಕೋತೀರಿ ಮಾಡ್ಕೊರಿ. ನಿಮ್ದು 33 ಕೋಟಿ ದೇವರುಗಳು ನೀವು ಮಾಡ್ಕೊರಿಯಪ್ಪ ಬೇಡ. ನಮಗೆ ಅನುಭವ ಮಂಟಪದ ವಚನಗಳು ಏನು ಹೇಳ್ತವ ಆ ಪ್ರಕಾರ ನಾವು ಹೋಗ್ತೀವಿ. ನಿಮ್ಗೆ ಯಾಕೆ ತೊಂದರೆ, ನಿಮ್ಗೆ ಯಾಕೆ ನೋವು ಆಗ್ತಾ ಇದೆ? ದಾರಿ ತಪ್ಪಿಸೋ ಕೆಲಸ ಮಾಡಬೇಡ್ರಿ ಅಂಥೇಳಿ ನಾನು ಕೊನೆಯದಾಗಿ ಹೇಳುತ್ತಾ, ಈ ವಿಡಿಯೋ ಈ ಭಾರತ ದೇಶದಲ್ಲಿರ್ತಕ್ಕಂಥ 150 ಕೋಟಿ ಭಾರತೀಯರಿಗೆ ತಲುಪುವ ಕಾರ್ಯ ಆಗಲಿ ಎಂದು ವಿನಂತಿಸಿಕೊಳ್ಳುತ್ತಾ, ನಾವೆಲ್ಲರೂ ಒಬ್ಬ ದೇವನ ಮಕ್ಕಳು. ಈ ಸತ್ಯವನ್ನು ಅರಿತುಕೊಂಡು ಎಲ್ಲರನ್ನ ಪ್ರೀತಿಯಿಂದ ಕಾಣೋಣ, ಎಲ್ಲರನ್ನ ಪ್ರೇಮದಿಂದ ಕಾಣೋಣ. ಯಾರೇ ತಪ್ಪು ಮಾಡೋದು ಇವತ್ತಿಲ್ಲ ನಾಳೆ ಒಳ್ಳೆಯವರು ಆಗ್ತಾರೆ. ಆದರೆ ನಾವು ಹೇಳ್ತಕ್ಕಂಥ ಪಾಠ ವಚನಗಳ ಬಗ್ಗೆ ಹೇಳಬೇಕು, ಲಿಂಗಾಯತ ಧರ್ಮದ ಬಗ್ಗೆ ಹೇಳಬೇಕು ಅಂಥೇಳಿ ನಾನು ಕೊನೆಯದಾಗಿ ವಿನಂತಿಸಿಕೊಳ್ತಾ, ಬಾಗಿದ ತಲೆ ಮುಗಿದ ಕೈಲಿಂದ ಬಸವ ನಾಡಿನಿಂದ ಶರಣ.